ಪರಿಸರ ಉಳಿಸಲು ಎಲ್ಲರೂ ಕೈಜೋಡಿಸಬೇಕು. ಬೌದ್ಧರಿಗೂ ಪರಿಸರಕ್ಕೂ ಅವಿನಾಭಾವ ಸಂಬಂಧ. ಟಿಬೆಟಿಯನ್ ಧರ್ಮಗುರು ಟಿಬೆಟಿಯನ್ನರಿಗೂ ಮರಗಳಿಗೂ ಅವಿನಾಭಾವ ಸಂಬಂಧವಿದ್ದು, ಪ್ರಕೃತಿಯನ್ನು ಉಳಿಸುವಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಟಿಬೆಟಿಯನ್ ಧರ್ಮಗುರು ಕರ್ಮಪ್ಪ ರಿಂಪುಂಜೆ ಅವರು ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆ ಟಿಬೆಟಿಯನ್ ನಿರಾಶ್ರಿತ ಶಿಬಿರದ ಕಂಗುಳಿ ನಂದ ಧರ್ಮಶಾಲೆಯಲ್ಲಿ ನಡೆದ ಪರಿಸರ ದಿನಾಚರಣೆ ಹಾಗೂ ಕರ್ಮಪ್ಪ ರಿಂಪುಂಜೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿ ಮಾತನಾಡಿದರು. ಪ್ರತಿಯೊಬ್ಬ ಮನುಷ್ಯನು ಪ್ರಕೃತಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಬುದ್ಧನ ಅನುಯಾಯಿಗಳಾದ ಬೌದ್ಧ ಭಿಕ್ಕುಗಳು ಕೂಡ ಮರಗಳ ಮೇಲೆ ವಿಶೇಷ ಪ್ರೀತಿಯನ್ನು ಇರಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಪರಿಸರವಾದಿ ಪ್ರೊಫೆಸರ್ ರವಿಕುಮಾರ್ ಅವರು ಮಾತನಾಡಿ, ಸ್ಥಳೀಯರ ಸಹಕಾರದಿಂದ ಟಿಬೆಟಿಯನ್ ನಿರಾಶ್ರಿತ ಶಿಬಿರಗಳಲ್ಲಿ ಉತ್ತಮ ವನ ನಿರ್ಮಾಣ ಸಾಧ್ಯವಾಗಿದ್ದು, ಮುಂದಿನ ದಿನಗಳಲ್ಲಿ ಹೀಗೆ ಮರಗಳನ್ನು ಹೆಚ್ಚು ಬೆಳವಣಿಗೆಯಾಗಿ ಮತ್ತಷ್ಟು ವನ ನಿರ್ಮಾಣವಾದರೆ ಕಾವೇರಿ ನದಿಗೆ ಇಲ್ಲಿಂದಲೇ 82 ಲಕ್ಷ ಲೀಟರ್ ನೀರು ಸರಬರಾಜು ಆಗುತ್ತದೆ. ಮರಗಳು ನೀರನ್ನು ಹಿಡಿದಿಟ್ಟುಕೊಂಡು ಭೂಮಿಗೆ ನೀಡುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುವುದರಿಂದ ಜೊತೆಗೆ ಉತ್ತಮ ವಾತಾವರಣ ಹೆಚ್ಚಲಿದೆ ಎಂದು ತಿಳಿಸಿದರು. We are blessed to be here on the auspicious occasion of His Holiness the 17th Yelvam Karmapa on his birthday. We are blessed to have Mahayogi Ji and Karma Yogi Guru Ji as our Guru. We have understood the importance of ecology. Truly blessed to be part of Eco Nalanda, and we promise to keep this going in our lives. We promise to work for ecology. Thank you so much. ಇಲ್ಲಿ ಈ ಮಠದಲ್ಲಿ ಒಂದು ಝೀರೋ ಕೋವಿಡಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಬಂದಿವಿ. ಅದೇ ರೀತಿ ನಮ್ಮ ಅನೇಕ ಜಿಲ್ಲಾ ರಾಜ್ಯ ದೇಶಕ್ಕೆ ಒಂದು ಈ ಥರ ಮೋಡಲ್ ಒಂದು ಇಂಪ್ರೂವ್ ಮಾಡಿದ್ರೆ ಮುಂದಕ್ಕೆ ಭಾರತ ಸಿವಿಲೈಸೇಷನ್ ನಾವು ಯಾವ ರೀತಿ ಇತ್ತು ಪ್ರಕೃತಿ ಅದೇ ರೀತಿ ನಾವು ಇನ್ನೊಂದು ನೆಕ್ಸ್ಟ್ 50 ವರ್ಷದಲ್ಲಿ ನಾವೆಲ್ಲ ಈ ಥರ ಒಂದೊಂದು ಜವಾಬ್ದಾರಿ ತಗೊಂಡು ಹೋದರೆ ಸೋಷಲ್ಗೆ ಒಂದು ಸಸ್ಟೈನಬಲ್ ಆಗಿದೆ.